ವಿನೂತನ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗುತ್ತಿರುವ ಹುಣಶಿಕಟ್ಟೆ ಗ್ರಾಮದ 25ನೇ ವರ್ಷದ ಕಲಬುರ್ಗಿ ಶರಣಬಸವೇಶ್ವರರ ಪುರಾಣ. ಗದಗ ಜಿಲ್ಲೆ ನರಗುಂದ ತಾಲೂಕು ಹುಣಶಿಕಟ್ಟೆ ಗ್ರಾಮದಲ್ಲಿ ಇಂದು ಕಲಬುರ್ಗಿ ಶರಣಬಸವೇಶ್ವರರ ಸೀಮಂತ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಹೌದು, ಹುಣಶಿಕಟ್ಟೆ ಗ್ರಾಮದಲ್ಲಿ ಕಲಬುರ್ಗಿ ಶರಣಬಸವೇಶ್ವರರ 25ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಇಂದು ಕಲಬುರ್ಗಿ ಶರಣಬಸವೇಶ್ವರರ ಸೀಮಂತ ಕಾರ್ಯದ ಸಮಾರಂಭವನ್ನು ಅದ್ದೂರಿಯಾಗಿ ಗ್ರಾಮದ ತಾಯಂದಿರು, ಹಿರಿಯರು, ಯುವತಿಯರು ಸಂಭ್ರಮ ಸಡಗರದಿಂದ ಕಾರ್ಯಕ್ರಮ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮಕ್ಕೆ ಆಗಮಿಸಿ ಮಾತನಾಡಿದ ಪತ್ರಿವನ ಮಠದ ಸಿದ್ದವೀರ ಶಿವಾಚಾರ್ಯರು, ಹುಣಶಿಕಟ್ಟೆ ಗ್ರಾಮದಲ್ಲಿ ಶರಣಬಸವೇಶ್ವರರ ರಜತ ಮಹೋತ್ಸವಕ್ಕೆ ತಾಯಂದಿರು ಕೂಡಿಕೊಂಡು ಶರಣಬಸವೇಶ್ವರರ ಬೆಳ್ಳಿ ಮೂರ್ತಿ ಮಾಡಿಸಿ ಎಂದು ಹೇಳಿದ್ದೆ. ಇದಕ್ಕೆ ನಮ್ಮ ಹುಣಶಿಕಟ್ಟೆ ಗ್ರಾಮದ ತಾಯಂದಿರು ಒಗ್ಗಟ್ಟಿನಿಂದ ಒಪ್ಪಿಕೊಂಡು ಬೆಳ್ಳಿ ಕೊಡಿಸಲು ಹಣ ಕೊಡಿಸಿದ್ದು ಬಹಳ ಖುಷಿಯಾಯಿತು. ಈ ಒಂದು ಕಾರ್ಯಕ್ರಮವು ನಾರಿ ಶಕ್ತಿಗೆ ಸಾಕ್ಷಿಯಾಗುತ್ತೆ ಎಂದು ತಮ್ಮ ಹಾಸ್ಯ ಚಟಾಕಿಯೊಂದಿಗೆ ಎಲ್ಲರನ್ನ ನಕ್ಕು ನಗಿಸುತ್ತಾ ಕಾರ್ಯಕ್ರಮವನ್ನು ನಗೆಗಡಲಿನಲ್ಲಿ ತೇಲಿಸಿದ್ದರು. ನಂತರ ಮಾತನಾಡಿದ ಪಂಚಗೃಹ ಗುಡ್ಡದ ಹಿರೇಮಠದ ಸಿದ್ದಲಿಂಗ ಶಿವಾಚಾರ್ಯರು, ಗ್ರಾಮದಲ್ಲಿ ನಡೆಯುತ್ತಿರುವ ಕಲಬುರ್ಗಿ ಶರಣಬಸವೇಶ್ವರರ ಪುರಾಣವು ವಿನೂತನ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿದೆ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಪುರಾಣಿಕರಾದ ಬಸಯ್ಯ ಶಾಸ್ತ್ರಿಗಳು, ಪಠಣಕಾರರಾದ ಕಾಳಪ್ಪ ಬಡಿಗೇರ, ಗವಾಯಿಗಳಾದ ದೇವರಡ್ಡಿ, ಹುಂಡೇಕಲ್ಲು, ತಬಲವಾದಕರಾದ ವೀರೇಶ್ ಹಿರೇಮಠ, ಗ್ರಾಮಸ್ಥರಾದ ತೋಟಯ್ಯ ಹಿರೇಮಠ, ಈಶ್ವರಯ್ಯ ಹಿರೇಮಠ, ಷಣ್ಮುಖಗೌಡ ಪಾಟೀಲ್, ಅರ್ಜುನಗೌಡ ಪಾಟೀಲ್, ಗುರುನಾಥ ಗೌಡ ಹುಡೇದಮನಿ, ಮಂಜುನಾಥ ಗೌಡ ಹುಡೇದಮನಿ, ಮಲ್ಲಿಕಾರ್ಜುನ ಗೌಡ ಫಕೀರ ಗೌಡ್ರ, ಶಿವಾನಂದ ಭರಮಪ್ಪನವರ್, ಮಹಾದೇವಪ್ಪ ಮುಳ್ಳೂರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ್, ನರಗುಂದ, ಪ್ರಜಾಪವರ್ ಟಿವಿ. ಪುಣ್ಯ ಫಲ ಬರ್ತದೆ, ಅದಕ್ಕೆ ಅದೊಂದು ಸಾರ್ಥಕತೆ ಮಾಡ್ಕೊಳ್ರಿ ಅಂತ. ಹೆಂಗೋ ಬರ್ತದಲ್ಲ, ಹೆಂಗೋ ಇರುದಲ್ಲ, ಹೆಂಗೋ ಮುಂದೇನು ಸತ್ ಹೋಗುದ. ಸಾರ್ಥಕತೆ, ಜನ್ಮ ಸಾರ್ಥಕತೆ ಮಾಡ್ಕೊಳ್ಬೇಕಂತಂದ್ರೆ ಯಾರ ಮಂದಿ ನೋಡಿ ಬಿಡ್ಲಿ, ಒಳಗಿದ್ದ ಕಾಣದ ಶಕ್ತಿ ನಮ್ಮನ್ನು ನೋಡ್ತಿರ್ತದೆ, ಬಹಳ ಚಂದ ಹಾಸಿ ಹಾಕೊಂತಿರ್ತದೆ. ಅದಕ್ಕಾಗಿ ದುಡಿಯುವಂತ ಪ್ರಯತ್ನ ನಮ್ಮದಾಗಕ್ಕೂ, ಮನಿ ಒಳಗ ಮಕ್ಕಳದಾಗಬೇಕು ಅನ್ನುವಂತಹದ್ದು. ಅದಕ್ಕೆ ಗುರು ಹಿರಿಯರು ಪುರಾಣ ಪುಣ್ಯ ಕಥೆಗಳನ್ನ ಸಾರ್ಥಕ ಮಾಡ್ಕೊಂಡು ಬರ್ತಕ್ಕಂಥ ನಿಲುವನ್ನ ತಳ್ಕೊಂಡು, ನಿಮಗಿದು 50 ವರ್ಷ ಆತೀಗ, 25 ವರ್ಷ ಅಲ್ಲ, 25 ವರ್ಷ ಎಲ್ಲೇ ಹುಣಶಿಕಟ್ಟೆ ಪುರಾಣ. 4 ವರ್ಷಕ್ಕೆ 5 ವರ್ಷಕ್ಕೆ ಎಂತ ಊರಾಗ ಮರ್ಕಾಲ ಬಿದ್ದವ್ರು ಟಪಾಳೆ. ಯಾಕ ನಮ್ಗ ಅವ್ರಿಗೆ ಭಾರತಕ್ಕೆ ಆಗ್ಲಿಲ್ಲ, ನಾ ಹೋಗುದು ಬಿಟ್ಟು ಇವು ಪುರಾಣ ಬಂದ ತಿಂತಾವಂದ್ರೆ ಅದು ಕೋಕಾಕಿ ಹೇಳ್ತಿರ್ತಾವ. ಕೋಕಾಕಿ ಎಲ್ಲ ನಿನಗ ಆ ನಿಟ್ಟು ಸುರು ಎಷ್ಟು ತಟ್ಟದೆ ಗೊತ್ತಿಲ್ಲ, ಅದರೊಳಗ ಪಾಲ್ಗೊಂಡು ಯಾವಾಗ ಮುಗ್ಗರಿಸಿ ಬೀಳ್ತಿರ್ತದ, ಅದಕ್ಕೆ ಸಾಥ್ ಕೊಟ್ಟಿ ಅಂತಂದ್ರೆ 7 ಜನ್ಮಾಂತರವಾದ ಫಲ ನಿನ್ನನ್ನು ಕಾಣ್ತಿರ್ತದೆ. ಅದಕ್ಕೆ ಸಾಥ್ ಕೊಡ್ಬೇಕು, ಅದನ್ನ ಎಚ್ಚರಿಸ್ಬೇಕು. ಅದಕ್ಕೆ ದಾನ ಧರ್ಮ ದತ್ತಿಯುಕ್ತವಾಗಿರುವಂತ ನಿಲುವನ್ನ ಅಚ್ಚಾದನಗೊಳ್ಬೇಕು. ದ್ವಾಪಾರ ಯುಗದೊಳಗೆ ಅಂತ್ಯವಾಯಿತು, ಕಲಿಯುಕೆ ಪ್ರಾರಂಭವಾಯಿತು. ಕಲಿಕೆಯೊಳಗೆ ಕೃಷ್ಣ ಪರಮಾತ್ಮ ಹೇಳ್ತಾನ, 5 ಕರೆಸಿ, ಯುಧಿಷ್ಠಿರ ಧರ್ಮ ಕೇಳು, ನಿನ್ನ 4 ಸಹೋದರರನ್ನು ಕರ್ಕೊಂಡು ಅವತಾರ ಸಮಾಪ್ತಿ ಮಾಡು ಅಂತ ಹೇಳ್ತಾರ. ಯಾಕ ಪ್ರಭು ಕೃಷ್ಣ ಏನಾಗ್ತದೆ, ಏನೇ ಅವತಾರ ಸಮಾಪ್ತಿ ಮಾಡಿದೆ ಅಂತಂದ್ರೆ ಇನ್ನು ಕಲಿಕೆ ಪ್ರಾರಂಭ ಆಗ್ತದೆ. ಕಲಿಯುಗದೊಳಗ ಏನೇನು ನಿರ್ದುಕವಾದಂತ ಪುಣ್ಯದ ಕಾರ್ಯ ನಡೆಯುವುದಿಲ್ಲ. ಅದಕ್ಕೆ ಕಲಿಕೆ ಪೂರ್ಣತೆ ಇನ್ನು ಪ್ರಾರಂಭ ಆಗಿದೆ. ಅದ್ರ ಚಾಯ್ ಮುಕ್ತವಾದ ಚಾಯ್ ಬಿದ್ದು ಬಿಟ್ಟದೆ, ನೀನು ಅವತಾರ ಮುಗಿಸ್ಬಿಡುದು ಪಾಡ ಅಂತ ಭೀಮ್ ಸುಮ್ಮನೆ ಇರ್ಬೇಕಿಲ್ಲ. ಅದು ಆ ಕಲಿಕೆ ಅಷ್ಟು ಕೂರ ಇರ್ತದೇನೋ, ಅದ್ರದ್ದು ಕಲಿಕೆ ಅವತಾರ ಅಂದ ಬಹಳ ಕೂರ ಇರ್ತದೆ. ಸುಮ್ಮನಿದ್ದು ಬಿಡ್ಬೇಕು ಬಾಳ, ಮೌನವಾಗಿರ್ಬೇಕು ಬಾಳ ಅಂತ. ಅದು ಶಾಂಪಲ್ ನೋಡ್ಬೇಕಲ್ಲ ಅಂದಿವ ಭೀಮ, ಸುಮ್ಮನಿರ್ಬೇಕಿಲ್ಲ. ಕಸುವದೇನಂತ ಹೇಳಿ ಅವ್ರು ಶಾಂಪಲ್ ನೋಡಕ್ ಇರ್ತೇನಂತ. ಹಂಗಾಗಿ ನೀವು ಉತ್ತರಕ್ಕೆ ಹೋಗಂದವ, ಉತ್ತರ ಮುಖಕ್ಕೆ ಹೋಗೋ ನಕುಲ ಸಹದೇವರು, ನೀವು ಪ್ರಕೃತಿಯನ್ನೇ ಮಾತಾಡಿಸುವವರು, ನೀನು ದಕ್ಷಿಣಕ್ಕೆ ಹೋಗ್ರಿ. ಧರ್ಮ ನೀನು ಪೂರ್ವಕ್ಕೆ ಹೋಗು. ಪಶ್ಚಿಮಕ್ಕ ಯಾರು ಉಳ್ಕೊಂಡ್ರು? ಅರ್ಜುನ. ಅರ್ಜುನ ನೀನು ಪಶ್ಚಿಮಕ್ಕೆ ಹೋಗು. ಒಂದೀಟು ದಿಕ್ಕು ನನಗೆ ನೆನಪಿರುವುದಿಲ್ಲ, ಹೇಳ್ಬೇಕ ನೀವು ಯಾರ್ಯಾರ ದಿಕ್ಕಿಗೆ ಹೋದ್ರು ಅನ್ನೋದು.
ಯಾಕಂದ್ರೆ ನನ್ಗೂ ನೆನಪು ಹಾರ್ತತಿ, ನೆನಪಿನ ಚಾಳಿ ನನ್ಗೂ ಹಾರಾಕತ್ತೈತಿ ಈಗ. ದಕ್ಷಿಣಕ್ಕೆ ಪ್ರಥಮವಾಗಿ ಉತ್ತರಕ್ಕೆ ಯಾರು ಹೋದ್ರು? ಭೀಮಾ. ದಕ್ಷಿಣಕ್ಕೆ ಹೋದವರು ನಕುಲ ಸಹದೇವರು ಇಬ್ರು. ಆಮೇಲೆ ಪೂರ್ವಕ್ಕೆ ಯಾರು ಹೋದ್ರು? ಯುಧಿಷ್ಠಿರ, ಧರ್ಮರಾಜ. ಆಮೇಲೆ ಪಶ್ಚಿಮಕ್ಕೆ ಮಧ್ಯಮ ಪಾಂಡವ ಅರ್ಜುನ ಹೋಗ್ತಾನೆ. ಹೋಗಿ ಕೆಲವು ವಿಚಿತ್ರಗಳು ಕಾಣ್ತಾವ ಕಲಿಕೆ ಪ್ರಾರಂಭದಲ್ಲಿ. ಆ ವಿಚಿತ್ರಗಳನ್ನು ತಂದು ನನ್ನ ಮುಂದೆ ಹೇಳ್ಬೇಕು ಅಂತ. ಇಷ್ಟು ಭೀಮ ಉತ್ತರಕ್ಕೆ ಹೋಗಿದ್ನಲ್ಲ, ಹೋಗಿ ನೋಡಿದ ಒಂದ್ ಆಕಳ ಮೊಣಕಾಲ ಮಟ್ಟ ಹುದುಲ ಸಿಕ್ಕೊಂಡು ಎತ್ತಿ ಹುಲ್ಲು ಮೇಯಕತ್ತೈತಿ. ಏನ್ ದೊಡ್ಡ ಆಗತ್ತಲ್ಲ, ಆದಷ್ಟಲ್ಲ ವಿಚಿತ್ರ. ಮುಂದು ಮೇಯಕತ್ತಿತ್ತು, ಮುಖದ್ವಾರದಿಂದಲೂ ಮೇಯಕತ್ತಿತ್ತು, ಗುಹದ್ವಾರದಿಂದಲೂ ಮೇಯಕತ್ತಿತ್ತು. ಇಲ್ಲಿ ಪರ್ಯಂತರ ಮುಖದ್ವಾರದಿಂದ ಗೋಗಳು ಮೈಯುವಂತ ನೋಡಿದೆ. ಆದ್ರೆ ವಿಚಿತ್ರ, ಹಿಂದಿನ ಎಲ್ಲಿದ ದ್ವಾರದಿಂದಲೂ ಉಣ್ಣಾಕತ್ತದ ಅಂದ್ರೆ ಹಿಂದೂ ಉಣ್ಣಾಕತ್ತೈತಿ, ಮುಂದೂ ಉಣ್ಣಾಕತ್ತೈತಿ, ತಪ್ಲ ತಿನ್ನಾಕತ್ತೈತಿ, ಹುಲ್ಲು ತಿನ್ನಾಕತ್ತೈತಿ. ಏನ್ ವಿಚಿತ್ರ ಇರುತ್ತು. ಸ್ಟಾಕ್ ಆಗಿ ಎಲ್ಲಿ ಹೋಗ್ತೈತಿ? ಅವಿತ್ತವಾದ ಸಂಗ್ರಹವಾಗಿರುವ ಆಹಾರ ಎಲ್ಲಿ ಹೋಗುತ್ತಿದ್ದು ಹೊರಗಡೆ? ಏನ್ ವಿಚಿತ್ರ ಇದು ಕಲಿಕೆ ಅಂದ್ರೆ ಅಂತ ಪುನಃ ಕೃಷ್ಣನನ್ನೇ ಕೇಳೋದು ಪುತ್ರ ಅಂತ ಅಲ್ಲಿಗೆ ಬಂದವ. ಆಮೇಲೆ ದಕ್ಷಿಣಕ್ಕೆ ಯಾರು ಹೋಗಿದ್ರವ? ನಕುಲ ಸಹೋದರ. ಆ ಬಿಗ್ ಬಾಸ್ ಮುಗಿದನ? ಬಿಗ್ ಬಾಸ್ ಐತೆ ನಿಂದು? ಮುಗಿತ್ರಿ ನಿಮ್ಮ ತಲೆಯಾಗದ ಹೇಳಿ ಬೀಳ್ಲಿ ಇದ್ದ ಇರುತ್ತೆ ಅಂತ ಹೇಳಿ ನಮ್ಮ ಮಾತಿಗೆ ಸಹದೇವರು ಹೋಗಿರ್ತಾರ. ನಕುಲ ಸಹದೇವರು ಹೋಗ್ತಾರಲ್ಲ, ನೋಡಿದ್ರು 3 ಬಾವಿ ನೋಡಿದ್ರು. ಅವ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. 3 ಬಾವಿ ನೋಡಿದ್ರು, ಒಂದು ಪಕ್ಕ ಒಂದು ಪಕ್ಕ ಒಂದು ಪಕ್ಕ, ನಡಬರ್ಕ ಬಾಜು ಆಜು, ಆಜು ಬಾಜು ಒಂದ್ ಕಡೆ, ಮಧ್ಯದಲ್ಲಿ ಒಂದ್ ಕಡೆ 3 ಬಾವಿ. ಹಿರಿಯಮ್ಮ ಅಂತ ತಿಳ್ತೇವಲ್ಲ, ಆ ಸೊಸಿ ಅವ್ರ ಮಗಳು ಹೇಳಿ ಬರೋದ್ರೊಳಗನ ಬೆಂಗಳೂರಿಂದ ಒಂದು ಫೋನ್ ಬಂತ, ಹಿಂಗಿಂಗ ಅಂತ. ಅಲ್ಲೆಲ್ಲ ಅಜ್ಜವ್ರ ದರ್ಶನ ಗೋಶಾಲೆಗೆ ಹೋಗಿ ಬಂದು ಮತ್ ನಮ್ಮ ಮಠಕ್ಕೆ ಬಂದ್ರು. ನಮ್ಮ ಮಠಕ್ಕೆ ಬಂದಾಗ ಅಪ್ಪವರು ಕೂಡ ಶ್ರೀ ಮಠಕ್ಕೆ ಬಂದ್ರು. ಇಷ್ಟು ಕೂಡ್ಕೊಂಡು ಇದು ಒಣ ಭಯ ಹೋಗಿ ಯಾಕೆ ಹೇಳಿದ? ಎಷ್ಟು ಚಂದ ಇರ್ತದ ನೋಡ್ರಿ. ಉಣ್ಣವ ಇದು ನಿನಗಲ್ಲ, ಉಡಬೇಕು ಹೊರತುಂಬ, ಅದು ಸಕ್ರಮವಾಗಿ ಬೆಳಿಬೇಕು, ಅನವಿತ್ತವಾದಂತ ನಿಲುವಿನಲ್ಲಿ ಸಾಕಾರಗೊಳ್ಳಬೇಕು. ಊರಿನ ಅವಿತ್ತವಾದಂತಹ ಕುಂದು ಕೊರತೆಗಳು ತೂಗಿಸುವಂತ ಬಲಾಢ್ಯನಾಗಿ ಬೆಳಿಬೇಕು. ಹೆಣ್ಣು ಮಗುವಾರಾಗಲಿ ಗಂಡು ಮಗುವಾರಾಗಲಿ ಅಂತ ಆರೈಕೆ ನೋಡ್ರಿ. ಮನಿ ಕರ್ಕೊಂಡು ರಾತ್ರಿ ಕುಂಕುಮ ಹಚ್ಚಿ, ಅವ್ವ ನಾಳೆ ನಮ್ಮ ಮನೆಗೆ ಪ್ರಸಾದಕ್ಕೆ ಬರ್ಬೇಕು ಅಂತ ಹೇಳಿ ಬರ್ತಾರೆ. ಹೌದು, ಹೇಳಿ ಬರ್ತಾರೆ. ಎದಕ್ಕದ? ಇದಕ್ಕೆ ಒಂದು ದೊಡ್ಡ ನತ್ ಹಾಕೊಂಡು ಹಿತಾಬರಟ್ಕೊಂಡು ಹಟ್ಟಿ ಅಡಿಗಾಡ್ಸ್ಕೊಂಡು ಬರ್ತಾರೆ. ಗರ್ಭವತಿ ಆದ ತಾಯಿ ನೋಡ್ಬೇಕಲ್ಲ, ಯಾಕೆ ಮನೆಯಾಗ ಇದ್ದಿದ್ದಲ್ಲಿ ಪ್ರಸಾದ ಇರ್ತದೆ. ಬೈಕಿ ಪ್ರಸಾದ ಅನ್ನುವಂತದ್ದು ವಿಶೇಷತೆ ಇರ್ತದೆ. ನಿನಗಲ್ಲ ತಾಯಿ, ಅದು ನಿನಗಲ್ಲದು. ನಿನ್ನ ಹಟ್ಟಿಯೊಳಗ ಉದರದೊಳಗ ಹುಟ್ಟಿದಂತ ಮಗನಿಗೆ ಸಕ್ರಮವಾಗಿ ಬೆಳಗಲಿ, ಆನಂದವಾಗಿ ಬೆಳೀಲಿ, ಅವಿತ್ತವಾಗಿ ಶಕ್ತಿಯುತನಾಗ್ಲಿ ಅಂತ ಈಗ ಸರ್ಕಾರದವರು ಅದೇನೋ ಅಂತಾರಲ್ಲ, ಏನ ಪೌಷ್ಟಿಕ ಆಹಾರದ ಕಿಟ್ ತಂದು ಕೊಡಕತ್ತಾರಿ. ಈ ಕಿಟ್ ಮೊದಲ ನಮ್ಮವರು ನಿತ್ಯಲೂ ಆ ತಾಯಿ ಮನೆ ಒಳಗ ಪ್ರಸಾದ ಸಿಗುವುದಿಲ್ಲ. ಬೈಕಿ ಪ್ರಸಾದ ಮನೆಗೆ ಕರ್ಕೊಂಡು ಹೋಗಿ ಕುಡಿಸ್ತಾರಲ್ಲ. ಎದಕ್ಕಂದ್ರ ಆ ತಾಯಿಗೆಲ್ಲದು ಒಳಗಿರುವ ಪಿಂಡಸ್ಥ ಕೂಸು ಸದೃಢವಾಗಿ ಬೆಳಗಲಿ, ನಮ್ಮ ಊರಿನ ಕೀರ್ತಿವಂತನಾಗಲಿ, ನಮ್ಮ ಊರಿನ ಋಣಭಾರತ್ಮಕವಾದಂತ ಮಗು ಬೆಳೆದು ದೊಡ್ಡವನಾಗಲಿ ಅಂತ ಅವ್ರು ಕರ್ಕೊಂಡು ಮುಂಜಾನೆ ಸಣ್ಣ ಹುಡುಗನ್ ಕಳಿಸ್ತಾರ.
ಕರ್ಕೊಂಡ್ ಬರೋದು ನಿಮ್ಮ ಅಕ್ಕನ್ನ ಊಟಕ್ಕ ಅಂತ ಅದು ಸಣ್ಣ ಹಿಂಗ್ ಜಕ್ಕತ್ತ ಹಬ್ಬದ ಯಾವ ತಿಂಡಿ ಒಣತಿ ಎಲ್ಲಿ ತಿಂಡಿ ಒಮ್ಮಗನ ಮನೆ ಅಡ್ಡಾಡ್ತಿದ್ದಾಳೆ ನೋವ ಅದ್ರ ಮುಖಾಂತರ ಇನ್ನ ರಟ್ಟಿ ಬಲಿ ಹಂಗ ಹಾರೈಸದ ಹರದ ತಾಯಿ ಅಷ್ಟೇ ಅಲ್ಲ ಇಡೀ ಊರೇ ಮನೆ ಕರ್ಕೊಂಡು ಹೋಗಿ ನಿನ್ನ ಹಾರೈಸ್ಯಾರ ಬೆಳೆದು ದೊಡ್ಡವಾಗು ಅಂತ ಅದಕ್ಕೆ ಕಾಕ ದೊಡ್ಡಪ್ಪ ಚಿಗವ್ವ ಎಕ್ಕ ಎಣ್ಣ ಏನ ದೊಡ್ಡವ ಅಂತ ಕರಿತಿದ್ದಲ್ಲ ಸಂಬಂಧ ಏನ ಇಲ್ಲ ಆದ್ರೂ ಸಂಬಂಧ ಇಟ್ಟು ಕರಿದಂಗ ಮಾಡ್ಕೊತೀರಿ ಯಾಕಂತಂದ್ರೆ ಉಂಡಿದ ಋಣಭಾರ ಅಂತ ಕರೀತಾರ ಅದಕ್ಕೆ ಊರಿನ ಋಣಭಾರ ತೀರಿಸುವಂತ ಹಳ ತಂದೆ ತಾಯಿ ಋಣ ತೀರಿಸುವಂತ ಗುರುವಿನ ಋಣ ತೀರಿಸುವಂತ ಒಂದು ಕಾಲ ಬರ್ತದೆ ಅದಕ್ಕೆ ಗುರುವೇ ಏನು ಅನಂತ ಕಾಲ ತಪ್ಪಿಸಿದೇನು ನಿನಗೆ ನೀಯನ್ನ ಗುರುವಾಗಬೇಕೆಂದು ಎಲ್ಲರೂ ಬೇಡ್ಕೊತಾರೆ ಯಾಕಂದ್ರೆ ಗುರುವಿನ ಋಣ ತೀರ್ಸಕ್ ಆಗುದಿಲ್ಲ ಹಳ ತಂದೆ ತಾಯಿ ಋಣ ತೀರ್ಸಕ್ ಬರ್ತಂದ್ರೆ 9 ತಿಂಗಳ ಈಗೇನ್ ಮಾದಮ್ಮ ಹೊಟ್ಟಿನಾಗಲ್ಲ 9 ತಿಂಗಳು ಹೊತ್ಕೊಂಡು ನಿಂತಿರ್ತೈತೆ ಅದು ಪಿಂಡಸ ಕೂಸ ಏನ್ ಹೇಳ ಬಾಧೆ ಏನ್ ಈಸಿ ಕೊಲೆ ಕೂತಂದ್ರಿ ನೀವು ಎಲ್ಲ ಸಿಕ್ ಒದ್ದಾಡಕತ್ತೈತಿ ಯಾವಾಗ ಹೊರಗೆ ಬಂದೇನಂತತಿ ಹೊರಗೆ ಬರೋದಂದ್ರೆ ಅಷ್ಟ ಅಲ್ಲ ತಾಯಿ ಉಸಿರು ಕಳೆದು ಉಸಿರು ಕೊಡ್ತತಿ ತಾವು ಉಸಿರು ಪಡ್ಕೋಬೇಕಾದ್ರೆ ತಾಯಿಗೆ ಪರಿಪರಿಯ ಬಾಧೆ ಕೊಡ್ತದೆ ಏನ್ ಈ ನರ್ಗುಂದಾಗ ಕಬ್ಬಿನ ಹಾಲು ಕುಡ್ದಿರಿ ಅಲ್ಲಿ ಕಬ್ಬಿನ ಹಾಲು ನಾವ ಮಾಡ್ತಿರ್ತಾರ ನೋಡ್ರಿ ಕಬ್ಬು ತೆಗೆದು 2 ಅಲಗಿನಾಗ ಹಾಕಿ ಮತ್ತ ಹೊಳೆ ತಗೊಂಡು ಮತ್ತ ಒಳಗಿರ್ತಾನ ಇತ್ತ ಹ್ಯಾಂಡಲ್ ಹೊಡಿತಿರ್ತಾನ ಹ್ಯಾಂಡಲ್ ಒಂದು ಇದನ್ನ ಕೆಟ್ಟ ನಾವು ಏನ್ರಿ ಗೆಜ್ಜಿ ಅದೇನಂದ್ರೆ ಜಿಲಕ್ ಅಂತತೆ ಮಗುವಿಗೆ ಜನ್ಮ ಕೊಡಬೇಕಾದ್ರೂ ತಾಯಿ ಅದರಂಗ ಬಲಿ ಹೊರದು ಬರ್ತೈತಿ ಅದು ಉದಾಹರಣೆ ಅದ ನೀವು ಕಬ್ಬಿಣ ನೀವು ನೋಡಿದ್ರೆ ಅದು ಹಳ್ಳ ಮಳ್ಳ ಮುರುಗಿ ಹಾಕಿ ಮತ್ತೆ ಒತ್ತಾಡ ಅಲಗ್ನಾಗ 2 ಅಲಗ್ನಾಗ ಸಿಕ್ಕು ಒದ್ದಾಡ್ತಿರ್ತದ ನೋಡಿರಿ